ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಇವತ್ತು ಬೆಳಿಗ್ಗೆನೇ ಪಡ್ಡು ಟಿಫನ್ಗೆ ಅಂತ ಮಾಡಿದ್ದೆ. ನಾನು ತಿಂದ್ಕೊಂಡು ದೊಡ್ಡ ಮಗನಿಗೆ ತಿನ್ನಿಸ್ಬಿಟ್ಟು ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಹಸ್ಬೆಂಡ್ ಬಂದರು ಮನೆಗೆ. ಅವ್ರಿಗೂ ಬಿಸಿ ಬಿಸಿ ಪಡ್ಡು ಮತ್ತು 2 ಥರ ಚಟ್ನಿ ಮಾಡಿದ್ದೆ. ತಿಂದ್ಕೊಂಡು ಅವ್ರಿಗೆ ಸ್ವಲ್ಪ ಅಕ್ವೇರಿಯಂ ಕ್ಲೀನ್ ಮಾಡೋಕ್ಕೆ ಕೆಲಸ ಇತ್ತು. ಹಾಗೆಯೇ ಅವರು ಫಿಶಸ್ಗೆ ಯಾವ್ಯಾವ ಮೆಡಿಷನ್ ಹಾಕ್ತಾರೆ, ಆಮೇಲೆ ಸ್ಪಾಂಜ್ನ ಹೇಗೆ ಸೆಟ್ ಮಾಡೋದು, ಆಕ್ಸಿಜನ್ ಸ್ಪಾಂಜ್ನ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಏರ್ ಫಿಲ್ಟ್ರೇಷನ್ ಅಂತಾರೆ. ನೋಡಿ, ಇದೊಂದು ಬರುತ್ತೆ, ಸ್ಪಂಜ್ ಒಂದು ಬರುತ್ತೆ, ಇದೊಂದು ಬರುತ್ತೆ, ಮೇಲ್ಗಡೆ ಟಾಪ್ ಒಂದು ಬರುತ್ತೆ. ಇದು ನೋಡಿ ಹೆಂಗೆ ಹಾಕೋದು ಅಂದರೆ, ನೋಡಿ ಫಸ್ಟ್ ಈ ಜಾಯಿಂಟ್ ಇರುತ್ತಲ್ಲ, ಈ ಜಾಯಿಂಟ್ನ ಹಿಂಗೆ ಕನೆಕ್ಟ್ ಮಾಡಿ ನೋಡ್ಕೊಳ್ಳಿ ಟೈಟಾಗಿ ಕುಟ್ಟಿದೆಯಾ ಅಲ್ವಾ ಅಂತ. ಆಮೇಲೆ ಈ ಸ್ಪಂಜ್ ಫಿಲ್ಟ್ರೇಷನ್ನ ಇದ್ರೊಳಗಡೆ ಹಾಕಿ, ಇದೇನು ಟಾಪ್ ಮೇಲೆ ಏನಿರುತ್ತೋ ಅದಕ್ಕೆ ಈ ಕ್ಯಾಪ್ ಹಾಕಿ, ಹಿಂಗಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡಿದ್ಮೇಲೆ ಇನ್ನೊಂದು ಫಿಲ್ಟ್ರೇಷನ್ ಪೈಪ್ ಬರುತ್ತಲ್ಲ, ನೀವು ಏನು ಫಿಶ್ ಟ್ಯಾಂಕ್ ಕನೆಕ್ಟ್ ಮಾಡ್ತೀರಿ ಅದನ್ನು ಇಲ್ಲಿ ಕನೆಕ್ಟ್ ಮಾಡಿ, ಕನೆಕ್ಷನ್ ಮಾಡಿ ಜಸ್ಟ್ ಸಿಂಪಲ್. ಹೀಗೆ ಡ್ರಾಪ್ ಮಾಡಿ ಫಿಲ್ಟ್ರೇಷನ್ ಬಿಟ್ಟರೆ ಈ ಥರ ಬಬಲ್ಸು ಬರುತ್ತೆ. ಏನೇನು ಗಲೀಜಿತ್ತೋ ಅವೆಲ್ಲ ಕ್ಲೌಡಿ ಎಲ್ಲ ಎಳ್ಕೊಳ್ಳುತ್ತೆ. ಇದೇ ಫಿಲ್ಟ್ರೇಷನ್. ನೋಡಿ, ನೀವು ಆ ಥರ ಪ್ರೆಸ್ ಮಾಡಿಲ್ಲ ಅಂದರೆ ಫಿಲ್ಟ್ರೇಷನ್ ಮೇಲೆ ಬರುತ್ತೆ. ಕೇರ್ಫುಲ್. ಪ್ರೆಸ್ ಮಾಡಿಬಿಟ್ಟು ಅದನ್ನ ಕೆಳಗಡೆ ಬಿಡಬೇಕು ಅಷ್ಟೇ, ಸಿಂಪಲ್. ಇದು ಪ್ರೆಸ್ ಮಾಡಿಲ್ಲ ಅಂದರೆ ನಾವು ಹಾಕಿರೋ ಇದು ಫಿಲ್ಟ್ರೇಷನು ಮೇಲೆ ಬರುತ್ತೆ. ಓಕೆ, ಥ್ಯಾಂಕ್ ಯು. ಇದು ಫಿಶ್ ಟ್ಯಾಂಕ್ ಹೀಟರ್ ಆಗುತ್ತೆ. ಇದು ಬಂದು 300 ವಾಟ್ಸು. ಈ 300 ವಾಟ್ಸಲ್ಲಿ ಇವಾಗಿರೋ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ಟೆಂಪ್ರೇಚರ್ 28 ಇಟ್ಕೊಂಡ್ರು ಮ್ಯಾನೇಜ್ ಆಗುತ್ತೆ. ಅದೇ ಬಿಸಿಲು ಕಮ್ಮಿ ಇಲ್ದಿರೋ ಟೈಮಲ್ಲಿ 30ವರೆಗೂ ಹಾಕೊಂಡ್ರು ಮ್ಯಾನೇಜ್ ಆಗುತ್ತೆ. ನೋಡಿ, ಇದು ಸಿಂಪಲ್. ನೀರೊಳಗಡೆ ಹಿಂಗೆ ಹಾಕೊಳ್ಳೋದು, ಎರಡು ಸ್ಟಿಕ್ಕರ್ ಬರುತ್ತಲ್ಲ, ಹಿಂಗೆ ಸ್ಟಿಕ್ ಮಾಡ್ಕೊಳ್ಳೋದು, ಕನೆಕ್ಷನ್ ಕೊಡೋದು, ವೈರ್. ಸರಿ ಚೆಕ್ ಮಾಡ್ಕೊಳ್ಳಿ, ಬರ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅದು ವರ್ಕ್ ಆಗ್ತಿದೆ ಅಂದರೆ ಅಲ್ಲಿ ರೆಡ್ ಕಲರ್ ಸಿಂಬಲ್ ಬರುತ್ತೆ. ವರ್ಕ್ ಆಗ್ತಾ ಇಲ್ಲ ಅಂದರೆ ಅದು ರೆಡ್ ಕಲರ್ ಸಿಂಬಲ್ ಬರಲ್ಲ. ಅದು ನೀವು ಎನಿ ಟೈಮ್ ಆನ್ ಆಗುತ್ತೆ ಇಲ್ಲ, ಅದು ಆಟೋಮೆಟಿಕ್. ಅದು ಹೀಟ್ ಆದಾಗ ಟೆಂಪ್ರೇಚರ್ ಟರ್ನ್ ಆಗ್ತಾನೆ ಆಫ್ ಆಗುತ್ತೆ. ನೀವೇನು ಅದ್ರ ಬಗ್ಗೆ ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ. ಆಟೋಮೆಟಿಕ್ ಅದು. ಇದು ಬಂದು ನಾನು 4 ಅಡಿ ಟ್ಯಾಂಕ್ ಇರೋದ್ರಿಂದ ನಾನು 300 ವಾಟ್ಸ್ ಹಾಕೊಂಡಿದ್ದೀನಿ. ನಿಮಗೆ 2 ಫೀಟ್ ಟ್ಯಾಂಕ್ ಎಲ್ಲ ಇತ್ತು ಅಂದರೆ ನಿಮಗೆ 200 ವಾಟ್ಸ್ ಇದ್ದರೆ ಸಾಕಾಗುತ್ತೆ. ಇದು ಬಂದು ನಾನು ತೊಗೊಂಬಂದಾಗ ಜಸ್ಟ್ 60 ರುಪೀಸ್ ಇತ್ತು. 60 ರುಪೀಸಿಂದ ನಾನು ಅರೌಂಡ್ ಒಂದು 4 ಮಂತ್ಸ್ ಆಗಿದೆ. ಎವ್ರಿ 2 ಮಂತ್ಸ್, 2.5 ಮಂತ್ಸ್, 3 ಮಂತ್ಸಿಗೆಲ್ಲ ನಾವು ಡಿವಾರ್ಮಿಂಗ್ ಮಾಡಬೇಕು. ಆದರೆ ಮಾಡಿಲ್ದಿರೋ ಕಾರಣ ಅದು ಏನು ತಿಂತಾ ಇಲ್ಲ. ಅದೇ ತೊಗೊಂಬಂದು ಒಂದು 3.5 ಮಂತ್ಸ್ ಆಗಿದೆ, ಆದರೆ ಇನ್ನೂ ಡಿವಾರ್ಮಿಂಗ್ ಮಾಡಿಲ್ಲ. ನೋಡಿ, ಇವತ್ತು ಡಿವಾರ್ಮಿಂಗ್ ಮಾಡೋದು ಹಿಂಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಡಿವಾರ್ಮಿಂಗ್ ಇದು ಬಂದು ವರ್ಮೌಟ್ ಮೆಡಿಷನ್ ಅಂತ. ಹೊಟ್ಟೆಯಲ್ಲಿ ಹುಳ ಇದ್ದರೆ ಅದು ತಿನ್ನಲ್ಲ, ಏನು ತಿನ್ನೋಕ್ಕೋಗಲ್ಲ. ನಮ್ಮ ಮಿಸಸ್ ಹೇಳಿದ್ರು ಒಂದು 3 ಡೇಸಿಂದ ಏನು ತಿಂತಲ್ಲ ಅಂತ. ಅದರಿಂದ ಅದು ನಾನು ಡಿವಾರ್ಮಿಂಗ್ ಬೇರೆ ಮಾಡಿಲ್ಲ, ತಂದು ಒಂದು 3 ಮಂತ್ಸ್ ಮೇಲೆ ಆಯಿತು. ಎವ್ರಿ 3 ಮಂತ್ಸಿಗೆ ಒಂದು ಸರಿ ಮಾಡಬೇಕು. 3 ಡೇಸ್ ಏನಿಂದ ಏನು ತಿಂದೇ ಇಲ್ದಿರೋ ಕಾರಣಕ್ಕೆ ನೋಡಿ ಅದು ಹಿಂಗಿದೆ, ಈ ಥರ ಬ್ಲ್ಯಾಕ್ ಆಗಿದೆ, ಏನು ತಿಂತಲ್ಲ. ಅದು ಹೊಟ್ಟೆಲಿ ಹುಳ ಇದ್ದರೆ ಏನು ಸೇರಿಸಲ್ಲ ಪಾಪ ಅದಕ್ಕೆ, ಮೀನಿಗೆ. ನೋಡಿ, ಅದರಿಂದ ಇದೊಂದು ವರ್ಮೌಟ್ ಅಂತ ಒಂದು ಮೆಡಿಸನ್ ಬರುತ್ತೆ. ಜಸ್ಟು ಇದು ಬಂದು ನಿಮಗೆ 420 ರೂಪಾಯಿ ಬರುತ್ತೆ. ನೋಡಿ, ವರ್ಮೌಟ್ ಅಂತ ಮೆಡಿಷನ್ನು, ನೋಡ್ಕೊಂಡು ತೊಗೊಳ್ಳಿ. ಇದೇ ವರ್ಮೌಟ್ ಮೆಡಿಸನ್ನು. ಏನಿಲ್ಲ, ಈ ಥರ ಯಾವುದಾದ್ರೂ ಒಂದು ಸಪ್ರೇಟ್ ಟ್ಯಾಂಕಿಗೆ ಹಾಕ್ಕೊಂಡು ಸ್ವಲ್ಪ ಏರ್ ಫಿಲ್ಟ್ರೇಷನ್ ಈ ಥರ ಬರಬೇಕು. ಬರೀ ಏರ್ ಬಬಲ್ಸ್ ಮಾತ್ರ ಬರಬೇಕು, ಫಿಲ್ಟ್ರೇಷನ್ ಆಗಬಾರ್ದು ಅದಕ್ಕೆ. ನೋಡಿ, ಈ ಥರ ಬರೀ ಏರ್ ಬಬಲ್ಸ್ ಒಂದು ಬರಬೇಕು, ಫಿಲ್ಟ್ರೇಷನ್ ಮಾತ್ರ ಆಗಬಾರ್ದು. ನೋಡಿ, ಇದನ್ನ ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಇಷ್ಟೇ ಲೆವೆಲ್ಲು. ಚಿಕ್ಕ ಟ್ಯಾಂಕ್ ಇದ್ರೂ ಓಕೆ, ದೊಡ್ಡ ಟ್ಯಾಂಕ್ ಇದ್ರೂ ಓಕೆ. ನೀರು ಜಾಸ್ತಿ ಹಾಕ್ಕೋಬೇಡಿ, ಯಾಕಂದರೆ 3 ಡೇಸ್ 1 ವೀಕ್ ಮಾಡಬೇಕು. ಇದನ್ನು 3 ಡೇಸ್ ಒನ್ಸ್ ಡಿವಾರ್ಮಿಂಗ್ ಮಾಡಬೇಕು ಇವಾಗ, ಯಾಕಂದರೆ ಇದು ಕ್ಲಿಯರ್ ಆಗಬೇಕಲ್ಲ. ನೋಡಿ, ಜಸ್ಟ್ ಒಂದು ಕ್ಯಾಪ್ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ.
ನೋಡಿ ಒಂದು ಕ್ಯಾಪು ಇಲ್ಲಿ ಹಾಕಿ ಬಬಲ್ಸ್ ಬರೋ ಜಾಗದಲ್ಲಿ ಹಾಕೊಳ್ಳಿ. ಅದು ಫುಲ್ ನೋಡಿ, ಅದು ತೊಗೊತಾ ಇದೆಯಾ ಮೆಡಿಸನ್ನು, ಅದು ಕುಡಿತಾ ಇದೆಯಾ ಮೆಡಿಸನ್ನು ನೋಡಿ, ಕುಡಿತಾ ಇದೆಯಲ್ಲ ಮೆಡಿಸನ್ ಅದು. ನೋಡಿ ಈ ಥರ ಅದು 3 ಡೇಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದು 3 ಡೇಸ್ಗೆ ರಿಕವರಿ ಆಯಿತು ಅಂದರೆ ಓಕೆ, ಮತ್ತೆ ಇನ್ನೊಂದ್ಸರಿ ಏನು ಮಾಡೋಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಅದು 3 ಡೇಸ್ ರಿಕವರಿ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು 3 ಡೇಸ್ ಆ ಪ್ರಾಸೆಸ್ ಮಾಡಿ, 100% ಸಕ್ಸಸ್ ಆಗುತ್ತೆ. ನೋಡಿ ಬೇಕಾದ್ರೆ ಆಫ್ಟರ್ 3 ಡೇಸ್ ಅಪ್ಡೇಟ್ ಕೊಡ್ತೀರಿ. ಸೊ ಟೋಟಲ್ ಆಗಿ ನಮ್ಮ ಮನೆಯಲ್ಲಿ ನಾವು ಸಾಕ್ತಾ ಇರೋವಂಥ ಫಿಶಸ್ ಇದಾಗಿರುತ್ತೆ. ಎಲ್ಲ ತಗೊಬಂದಿದ್ದು ಎಷ್ಟಿತ್ತು, ಚಿಕ್ಕ ಚಿಕ್ಕ ವಿಡಿಯೋಗಳಿದ್ದಾವ. ಹಾಂ ಇದೆ, ಚಿಕ್ಕ ಸ್ಟಾರ್ಟಿಂಗ್ ತಂದಾಗ ಎಷ್ಟಿತ್ತು, ತುಂಬ ಚಿಕ್ಕದಾಗಿತ್ತು ತಂದಾಗ. ಇವೆಲ್ಲ ಇದು ತಂದು ಆಲ್ಮೋಸ್ಟ್ 5 ಮಂತ್ಸ್ ಆಗ್ತಾ ಇದೆಯಾ. ಇದು ಜಸ್ಟ್ ತಗೊಂಬಂದಾಗ ಇದು ಜಸ್ಟ್ ನಾನು ತಗೊಂಬಂದಾಗ 120 ರುಪೀಸ್ ಹೇಳಿದ್ರು ಸಿಂಗಲ್ ಪೀಸು. ಇವಾಗ ಅದನ್ನೇ ನಾನು ಅಂಗಡಿಲಿ ಈ ಸೈಜ್ ಕೇಳಿದ್ರೆ 400 ಹೇಳ್ತಾ ಇದ್ದಾರೆ ಒಂದು ಪೀಸು. ಇವಾಗ ನಾವು ಚಿಕ್ಕದಿದ್ದಾಗ ತಂದಿದ್ದನ್ನೇ ಇಷ್ಟು ದೊಡ್ಡದು ಮಾಡಿದ್ದೀವಿ. ಇದು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದು ನಾನು ತಗೊಂಬಂದಾಗ ಇಷ್ಟೇ ಇದ್ದಿದ್ದು ನೋಡಿ, ಇಲ್ಲಿದೆಲ್ಲ ಇದಕ್ಕಿಂತ ಇನ್ನೂ ಚಿಕ್ಕದಿತ್ತಿದ್ದು, ಇಷ್ಟೇ ಇದ್ದಿದ್ದು. ಇದು ಮಾತ್ರ ತುಂಬ ದೊಡ್ಡದಾಗ್ಬಿಟ್ಟಿದ್ದಾವೆ. ಎಲ್ಲದಕ್ಕಿಂತ ಮೀನಲ್ಲಿ ಅದೇ ಜಾಸ್ತಿ. ಕೆಳಗಡೆ ಬಂದ್ಬಿಟ್ಟು ಈ ಫಿಶಸ್ ಹೆಸರು ಹೇಳಿ. ಅರ್ವಣ, ಇದು ಓಕೆ, ಗೋಲ್ಡನ್ ಬೇಸ್ ಅರ್ವಣ ಅಂತ ಇದು. ಓಕೆ, ಇದು ಬಂದು ಅಲಿಗೇಟರ್ ಗಾರ್ ಅಂತ. ಇದು ಗಾರು. ಈ ಮಕ್ಕಳು ಬೈಯಕ್ಕೋಸ್ಕರ ನಾನು ಈ ಮೀನ ತಗೊಂಡ್ಬಂದು ಕೆಳಗಡೆ ಇಟ್ಟಿದ್ದೀನಿ. ಬಿಕಾಸ್ ನನ್ನ ಮಕ್ಳಿಬ್ರು ಇದ್ರ ಮೇಲೆ ಹತ್ಬಿಟ್ಟು ಅದ್ರೊಳಗಡೆ ಹಾಕ್ತಾ ಇದ್ರು, ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಅದರಿಂದ ನಾನು ಈ ಫಿಶಸ್ನ ಕೆಳಗಡೆ ಬಿಟ್ಟಿದ್ದೀನಿ. ಗಾಯ್ಸ್, ಇದು ತುಂಬ ಡೇಂಜರಸ್ ಫಿಶು. ಜಸ್ಟ್ ಕ್ಯಾಪ್ ಓಪನ್ ಮಾಡಿದ್ರೇ ಶ್ವಿಂಗ್ ಅಂತ ಜಂಪ್ ಮಾಡಿಬಿಡುತ್ತೆ. ನಿಮಗೆ ಇದು ಬಾಯಿ ಓಪನ್ ಆಗಿರೋದೊಂದು ವಿಡಿಯೋ ಹಾಕ್ತೀನಿ ನೋಡಿ. ಇದ್ರದ್ದು ತುಂಬ ನೋಡೋಕ್ಕೇ ಭಯ ಆಗುತ್ತೆ. ಬಟ್ ಹಸ್ಬೆಂಡ್ಗೆ ಅಭ್ಯಾಸ ಇರೋದ್ರಿಂದ ಅವರು ಕೈಯಲ್ಲಿ ಹಿಡ್ದು ಒಳಗೆ ಹಾಕ್ತಾರೆ. ಅದನ್ನು ಕ್ಲೀನ್ ಮಾಡ್ಬೇಕಾದ್ರೆ ಆಚೆ ತೆಗಿಯೋದಾಗಲಿ, ಅದಕ್ಕೆ ಡಿವಾರ್ಮಿಂಗ್ ಮಾಡೋದಾಗಲಿ, ಅವರೆಲ್ಲ ಡೈರೆಕ್ಟ್ ಕೈಯಿಂದನೇ ಮುಟ್ತಾರೆ ಅದನ್ನು. ಆ್ಯಕ್ಚುಲಿ ನಾವು ಇಲ್ಲಿಂದ ಮುಟ್ಟೋಕ್ಕೂ ಅದು ಮೇಲಕ್ಕೆ ಜಂಪ್ ಮಾಡಿಬಿಡುತ್ತೆ. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಾದ್ರೆ ಇವತ್ತು ಆಚೆ ತೆಗ್ದಿದ್ರು ಅವರು, ತೋರಿಸ್ತೀನಿ ಬಾ ಅಂತ. ಆದರೂ ಅಲ್ಲಿ ನೋಡಿ ಗಾಯ್ಸ್ ಹೇಗಿದೆ. ನನಗಂತೂ ಅದ್ರನ್ನ ನೋಡಿದ್ರೇ ಭಯ ಆಗುತ್ತೆ ಆ್ಯಕ್ಚುಲಿ. ಸೊ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ನನ್ನ ಫಸ್ಟ್ ಲಾಂಗ್ ವಿಡಿಯೋ. ಇದೇ ಥರ ಫಿಶಸ್ ಬಗ್ಗೆ, ಅಕ್ವೇರಿಯಂ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಪ್ಲೀಸ್ ನನ್ನ ಫಾಲೋ ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.